ಹಾಯ್ ಫ್ರೆಂಡ್, ನೋಡ್ರಿ ಇವತ್ತು ನಾವು ನಮ್ಮ ಬೆಳಗಾವದಾಗ ನಾವೇನು ಮಾಡ್ತಿದ್ದೀವಿ ಅಂದ್ರೆ ಮಡಿಕೆ ಕಾಳು ಪಲ್ಯ ಮಾಡುವುದನ್ನು ನಾ ಹೇಳ್ಕೊಡ್ತಿದ್ದೀನಿ. ನಮಸ್ಕಾರ ರೀ, ಗುಡ್ ಮಾರ್ನಿಂಗ್ ಬೆಳಗಾವಿ ಮಂದಿ. ನಾ ಅನ್ಕೋತೀನಿ ಎಲ್ಲರೂ ಚೆನ್ನಾಗಿ ಆರಾಮಾಗೇ ಇದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಏಕೆಂದರೆ ಇವತ್ತು ನಾನು ಮಡಿಕೆ ಕಾಳು ಪಲ್ಯ ಮಾಡ್ಬೇಕಂತ ಅನ್ನಿಸ್ತು. ಅದಕ್ಕೆ ನಾನು ಮಡಿಕೆ ಕಾಳನ್ನು ಮೊದಲೇ ಅವನ್ನ ನೆನೆ ಇಟ್ಟು ಮತ್ತು ಅವನ್ನ ಬೇಳೆ ಹೊಡಿಸಿ, ಬೇಳೆ ಅಂದರೆ ಏನು ಮೊಳಕೆ ಹೊಡಿಸಿ, ಮತ್ತು ಈಗ ಅವನ್ನ ಒಂದು ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿ ಅವನ್ನ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈ ಪಲ್ಯ ಮಾಡೋಕ್ಕಾದ್ರೆ ಇಲ್ಲಿ ನೋಡಿ, ಕರಿಬೇ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ನಂತರ ಏನಂದರೆ ನಾನು ಇಲ್ಲಿ ಎಣ್ಣೆಯನ್ನು ಕಾಸ್ಕೊಂಡಿದ್ದೀನಿ. ಎಣ್ಣೆ ಕಾಸಲಿಲ್ಲ ಅಂದರೆ ಒಗ್ಗರಣೆ ಹಾಕೋದು ಹೆಂಗೆ ಹೇಳ್ರಿ, ನೀವರ ಹೇಳ್ರಿಪ್ಪ. ಆಮೇಲೆ ಇದಕ್ಕೊಂದು ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡಿದ್ನೆ. ಆಮೇಲೆ ಸ್ವಲ್ಪ ಇದಕ್ಕೇನಂತಾರೆ ಸಾಸಿವೆಯನ್ನು ಆ್ಯಡ್ ಮಾಡಿದ್ನೆ. ಆಮೇಲೆ ವಿಚಾರ ಮಾಡ್ತಿದ್ದೀನಿ, ಕರಿಬೇವನ್ನು ಆ್ಯಡ್ ಮಾಡೋದ್ರಾಗ ಮತ್ತು ಬೆಳ್ಳುಳ್ಳಿ ಮರ್ತಿದ್ರಿಪ್ಪ. ಏನು ಮಾಡಿರಿ, ಸಣ್ಣ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂದ್ರೆ ಜೀವ ಚುಟು ಚುಟು ಅಂತೈತ್ರಿ. ಏನಂತೈತ್ರಿ, ಚುಟು ಚುಟು ಅಂತೈತ್ರಿ. ಯಾಕಂದ್ರೆ ಬೆಳ್ಳುಳ್ಳಿಂದನ ಸ್ಮೆಲ್ಲಿಂದನ ಅಷ್ಟು ವಾಸನೆ ಮಸ್ತ್ ಬರುತ್ತೆ. ಅದು ಬೆಳ್ಳುಳ್ಳಿ ಅಂದ್ರೆ ಮಡಿಕೆ ಕಾಳಿಗೆ ತುಂಬ ಇಷ್ಟ ರೀ. ಅದೇ ನಾನು ಮಡಿಕೆ ಕಾಳು ನಿಮ್ಮ ಕನಸ್ನಾಗ ಬಂದು ಹೇಳಿತ್ರಿ, ಮಡಿಕೆ ಕಾಳು ನೀವು ಬೆಳ್ಳುಳ್ಳಿ ಹಾಕಲಿಲ್ಲ ಅಂದ್ರೆ ನಾನು ಮತ್ತು ತಲೆ ಚಿರತ್ನಾಗ ಮಾಡೋದಿಲ್ಲ ಅಂತಂದು. ಅದಕ್ಕೆ ಮಡಿಕೆ ಕಾಳಿಗೋಸ್ಕರ ಬೆಳ್ಳುಳ್ಳಿಯನ್ನು ತೊಗೊಂಡು ಬಂದರೆ ನಾ ಮತ್ತು ಅದು ಮಡಿಕೆ ಕಾಳು ಕನಸ್ನಾಗ ಬಂದು ಹೇಳ್ರಿ, ಬಿಡೋಕ್ಕಾಗತ್ತನ್ರಿ. ಅದಕ್ಕೆ ರೀಪ ಮತ್ತೇನಂತೀರಿ, ಆರಾಮಾಗಿದ್ದೀರಿ ಅಂದ್ರೆ ಎಲ್ಲರೂ. ನಾನು ಒಂದು 2 ದಿನ ಬ್ಯುಸಿ ಆಗಿದ್ರಿ ಮತ್ತು ಹೊಳ್ಳಿ. ಯಾಕಂದ್ರೆ ರೀ ಏನು ಬಂತಂದ್ರೆ ನಿನ್ನೆ ಹನುಮಾನ್ ಜಯಂತಿ ಇತ್ತು, ರಾಮನವಮಿ ಇತ್ತು. ಇದ್ರೊಳಗೆ ಹಬ್ಬದಾಗ ಒಂದಿಷ್ಟ ಬ್ಯುಸಿ ಆಗಿದ್ದಾರೆ. ಮತ್ತೇನು ವಿಶೇಷತೆ, ಏನೇನು ಮಾಡಿದ್ರಿ? ಪಾಪ ಮೊನ್ನೆ ಹಾವೇರಿಯಾಗ ಬಸ್ ಸ್ಟ್ಯಾಂಡಾಗ ನಿಂತಾಗ ಪಾಪ ಹುಡುಗ ಒಂದು 2-3 ಮಂದಿ ಅವ್ರಿಗೇನೋ ಅಷ್ಟು ಒಂದು ಸ್ವಲ್ಪ ಹತ್ತೈತಂತ್ರಿ. ಯಾವಾಗಲೂ ಬಸ್ ಸ್ಟ್ಯಾಂಡಾಗ ಹೋದಾಗ ಒಂದು ಸ್ವಲ್ಪ ದೂರ ನಿಂತ್ಕೋರಿ. ಬಸ್ ಎಲ್ಲಿ ಹೋಗೋದಿಲ್ಲ ರೀ, ಊರು ಎಲ್ಲಿ ಹೋಗೋದಿಲ್ಲ ರೀ, ಊರು ಇದ್ದಲ್ಲೇ ಇರ್ತಾರೆ. ಒಂದು ಸೈಡ್ ಬರ್ತಾ ಅಂದಾಗ ಒಂದು ಸೈಡ್ ಹಿಂದೆ ಸಲ ನಿಂತು ಮುಂದೆ ಹೋಗ್ರಿ. ಅಷ್ಟೊಂದು ಏನು ಹೋಗೋಬೇಕು ನಾವು ಬರೋಬೇಕು ಅನ್ನೋದು ನೋಡಿರಿ. ಜೀವ ಇತ್ತಂದ್ರೆ ಪೂರ ಇಡೀ ಆಲ್ ಇಂಡಿಯಾನ ನಾವು ಅಡ್ಡಾಡ್ಬೋದು. ಜೀವನೇ ಇರಲಿಲ್ಲ ಅಂದ್ರೆ ಆಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳ್ರಿ. ಒಣ ಆಪ್ರೇಟೆ ಹೊಡ್ಕೊಂತ ಹೆಣ್ಮಕ್ಳು ಹೋಗೋದು. ಮತ್ತು ಮೊದ್ಲಾಗ ಸೌದತ್ಯಾಗ ಒಂದು 5 ವರ್ಷದ ಹುಡುಗಿ, ಅದು ಬಸ್ಸಿನ ಏನದು ಗಾಲಿ ಒಳಗೆ ಅವತ್ತು ಹತ್ತಾಕೆ ಹೋಗಿ ಅವತ್ತು ಹಂಗೆ ಆಗ್ತೈತಿ. ಏನು ಅಂತೀರಿ, ಏನೇನು ಆಗತೈತೆ ಅನ್ನೋದು ಹೇಳಕ್ಕೆ ಬರ್ಲಾರ್ದಂಗೆ ಆಗ್ಬಿಟ್ಟೈತ್ರಿ. ಅದಕ್ಕೆ ತಗೋರಿ ಬಸ್ಸಿಗೆ. ಬಸ್ ಎಲ್ಲಿ ಹೋಗೋದಿಲ್ಲ ರೀ ಪ. ಏನದು ಪಾಪ ಹುಡುಗ, 2 ವರ್ಷದ ಹುಡುಗ ಸತ್ತು ಒಣ ಆಪ್ರೇಟೆ. ಒಂದು 4 ಮಂದಿ ಗಾಯ ಆಗೈತಿ. ಪಾಪ ಎಷ್ಟು ಕೆಟ್ಟ ಅನ್ಸುತ್ತೆ ರೀ. ಯಾವಾಗಲೂ ಏನಂದ್ರೆ ಒಂದು ವಿಚಾರ ಹೇಳ್ರೆ, ಏನು ಅಷ್ಟು ಹರ್ಕತ್ತಿರೋದಿಲ್ಲ ರೀಪ್ಪ. ಯಾವ ಊರಿಗೆ ಹೋಗ್ಬೇಕು, ಕೇರಿಗೆ ಹೋಗ್ಬೇಕು ಅನ್ನೋದು ಸಣ್ಣ ಮನೆಯಾಗ ಇಟ್ಕೊಂಡು ಹೋಗೋದಿರ್ತೈತಿ. ಅರ್ಜೆಂಟ್ ಇದ್ದಲ್ಲೇ ಹೊಂಟಿರ್ತಾರೆ ರೀ ಬಸ್ಸಿಗೆ, ಅದು ಗೊತ್ತೈತ್ರಿ. ಆದ್ರೆ ಅದಕ್ಕೆ ಹತ್ತೊಂಬಂದಾಗ ನೋಡಿ ಹತ್ತಿರಿಪ್ಪ. ಏನು ಮಾಡೋದು, ಜೀವ ಇದ್ರೆ ಎಲ್ಲರೂ ಹೌದಂತೀವಿ. ಜೀವನೇ ಹೋದ್ಮ್ಯಾಗ ಏನು ಮಾಡೋದೈತಿ. ಬಸ್ಸಿಗೆ ಹೋದ್ರೆ ಒಂದು ಸ್ವಲ್ಪ ಸೈಡಾಗಿ ನಿಂದಿರಲ್ಲ, ಅಷ್ಟೊಂದು ಏನು ಇರ್ತೈತೋ ಏನಿಲ್ಲೋ ಪಾಪ. ಆ ಬಸ್ ಬಂದು ಹೆಂಗೆ ಅಂತಂದು ಹೊಡೆದ್ರು. ಒಂದೇ ಮಾತು, ಡ್ರೈವರ್ ಕಂಡಕ್ಟರ್ಗೆ ಅವ್ರಿಗೆ ಹೆದರಿಕೆ ಆಗ್ತೈತೆ. ಮಂದಿ ನೋಡಿದ್ರಲ್ಲ ಎಷ್ಟು ಮಂದಿ ಅದನ್ನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಹತ್ತತ್ರ ಗಾಬರಿ ಆಗಿ ಅವ್ರದ್ದು ಹಂಗಾಗ್ಬಿಡ್ತೈತೆ. ಬ್ರೇಕ್ ಫೇಲ್ ಆಗಿ ಅದಕ್ಕೆ ಹಂಗಾಯ್ತು ಪಾಪ. ಯಾರ್ದು ತಪ್ಪು ಏನಿದಿಲ್ಲ, ನೋಡ್ಕೊಂಡು ಹೋಗ್ತೀರಿ. ಏನಂತ ಹೇಳ್ರಿ, ನಾನು ನೋಡ್ರಿ ಇದ್ರಾಗ ಮಾತಿನ ಗದ್ದಲ್ದಾಗ ನಾನು ಉಳ್ಳಾಗಡ್ಡಿನೂ ಹಾಕಿದ್ದೆ ಮತ್ತು ಅವ್ರು ಟಮಾಟೆ ಹಣ್ಣು ಹಾಕಿದ್ದೆ ಮಾಡಾಕತ್ತಿದ್ರು. ಮತ್ತೇನು ಮಾಡೋದು ಅಂದ್ರಿ. ನಾ ಏನು ಹೇಳ್ದೆ ಅಂತಂದ್ರೆ ನಂಗೆ ತಿಳಿಯಂದಂಗೆ ಆಗೈತೆ. ನನಗೆ ನೋಡಿ ಭಾಳ ಬೇಜಾರತ್ರಿ. ಅವೆಲ್ಲ ನೋಡಿ ಕೆಲಸ ತುಂಬ ಬೇಜಾರತ್ ನೋಡ್ರಿ. ಇಷ್ಟು ಉಪ್ಪು ಹಾಕಾಕತ್ತಂದು ಏನು ಮಾಡೋದು, ಹಿಂಗೆ ಹೋಗೋದು ಸಾಕಾಗೈತ್ರಿಪ್ಪ. ಬಸ್ಸಿನ ಭಾಳ ಕಾರು ಬಸ್ ಅಂದ್ರೆ ಆಕ್ಸಿಡೆಂಟ್ ನೋಡ್ಬಾರ್ದ್ರಿ. ಎಲ್ಲಿ ಬೇಕಾದಲ್ಲೇ ಹಾಕತ್ತ ಭಾಳ ಆಗತ್ತ. ಅದಕ್ಕೆ ಒಂದು ಸ್ವಲ್ಪ ಅಡ್ಡಾಡೋದು ನೋಡ್ರಿ. ಸಾರಿ ರೀ, ಸ್ವಲ್ಪ ಗಾಸ್ಟ್ ಅಂದಂಗೆ ಆಯ್ತು. ಏನು ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ಆಗೈತೆ ರೀ. ಬಸ್ಸಿಂದ ಭಾಳ ಕೆಟ್ಟದಾಗೈತೆ ರೀ. ಭಾಳ ಅಂದ್ರೆ ಭಾಳ ಬಸ್ ಪಾಪ ಚಲೋ ಹೊಡಿತು, ಎಲ್ಲ ಕಲಿಸ್ಕೊಂಡು ಬಂದಿರ್ತಾರೆ. ಆದ್ರೆ ಏನು ಮಾಡೋದು ಹೇಳ್ರಿ, ಟೈಮ್ ಸುಮಾರಿತ್ತಂದು ಪಾಪ ಹುಡುಗ ಎಷ್ಟು ಕಾಯಿ ತಂದು ಹಚ್ಚಿರ್ಬೇಕು. ಸ್ವಲ್ಪ ದೂರ ನಿಂದ್ರಿ. ಹುಡ್ರಿಗೂ ಹಂಗೆ ಕಾಡ್ತಾವೆ. ನಾ ಮುಂದೆ ನೀ ಮುಂದೆ ನಾ ಮುಂದೆ ಅಂತ ಓಡ್ಯಾಡೋಕ್ಕ. ಹುಡ್ರಿಗೆ ಸೂಟಿ ಕೊಟ್ಟು ಬಿಡತ್ತಲ್ಲ ಅವಕ್ಕೂ ಈಗ ಹಂಗೆ ಪಾಪ ಅದನ್ನು ನೋಡಿ ಕೆಲಸ ಭಾಳ ಅಂದ್ರೆ ರಾತ್ರಿ 12
11 12 ಸುಮಾರು ಬಂತು. ಅದನ್ನು ನೋಡಿ ಕೆಲಸ ನಮ್ಮ ಮೈ ಎಲ್ಲ ಒಂಥರ ಏನು ಮಾಡೋದು ಪಾಪ ಅಂತ. ಏನು ಮಾಡೋದ್ರಿ, ಹಂಗೆ ಹೋಗೋದು ಜೀವನದಾಗ. ಮನಸ್ಸಿಗೆ ಕೆಟ್ಟ ಮಾಡ್ಕೊತ ಎಷ್ಟು ದಿನ ಅಂತ ಕೆಟ್ಟ ಮಾಡ್ಕೊತೀವಿ ನಾವು. ಸ್ವಲ್ಪ ನೀರು ಹಾಕ್ಬೇಕ್ರೆ ಮತ್ತು ಸ್ವಲ್ಪ ಕುದಿಬೇಕ್ರಿ ಅದು. ನೋಡಿರಿ ಮಡಿಕೆ ಕಾಳು ಹಿಂಗೆ ಕುದ್ದುಬಿಟ್ಲೇನ, ಇದು ರಸ ಹಿಂಗೆ ಕುದ್ದುಬಿಟ್ಲೇನ ಈ ಮಡಿಕೆ ಕಾಳನ್ನ ಅದ್ರಾಗ ಹಾಕ್ಬಿಡೋದು. ನೋಡಿರಿ ಮಡಿಕೆ ಕಾಳು ಪಲ್ಯ ರೆಡಿ ಟು ಕುಕ್. ಮೋಟ್ ದಾಲ್, ಹಿಂದಿ ಒಳಗೆ ಮೋಟ್ ದಾಲ್ ಅಂತಾರೆ, ಮರಾಠಿ ಒಳಗೆ ಮೋಟ್ ಅಂತಾರೆ. ನಾವು ಕನ್ನಡದೊಳಗೆ ಮಡಕೆಯ ಕಾಳು ಎಂದು ಕರೆಯುತ್ತೇವೆ. ಇದನ್ನು ಮೊದಲೇ ಏನು ಮಾಡ್ಬೇಕಂದ್ರಿ, ಒಂದು ಸ್ವಲ್ಪ ಬಿಸಿನೀರು ಕುದಿಸಿ ಗುರ್ಬೆಚ್ಚಗೆ ಮಾಡಿ ಅದ್ರಾಗ ಮಡಿಕೆ ಕಾಳು ಹಾಕಿ ನೆನೆಸ್ಬೇಕ್ರಿ. ಒಂದು ಮುಂಜಾನೆ ಸಂಜೆ ಮಟ. ಮತ್ತು ರಾತ್ರಿ ಏನು ಮಾಡೋದ್ರಿ, ನೀರು ಬಸ್ತು ಇಟ್ಬಿಡೋದು. ಆಮೇಲೆ ಹಿಂಗೆ ಮಳೆ ಕುಡಿತಾವ್ರಿ. ಮಳೆ ಕೊಡೋದ್ಮ್ಯಾಗ ಮತ್ತು ನಾನು ಹೆಂಗೆ ಪ್ರೊಸೀಜರ್ ತೋರಿಸ್ತೀನಿ ರೀ, ಹಂಗೆ ಅದನ್ನು ಮಡಿಕೆ ಕಾಳನ್ನ ಅಷ್ಟು ಪಲ್ಯ ಮಾಡ್ಕೊಂಡು ಜೋಳದ ರೊಟ್ಟಿ ಜೊತೆ ನಿಮ್ಗೆ ಏನು ಅನಿಸುತ್ತೆ ಹಂಗೆ ಬರೇ ಪಲ್ಯ ತಿನ್ಬೋದು. ಟೇಸ್ಟಿ ಅನ್ಸುತ್ತೆ ರೀ. ನನಗಿದ್ರೆ ತುಂಬ ಇಷ್ಟ, ಅದಕ್ಕೆ ನಾನು ಮಡಿಕೆ ಕಾಳು ಪಲ್ಯನೂ ಮಾಡ್ತೀನಿ ರೀ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನಮಸ್ಕಾರ ರೀ. ಬೆಳಗಾವಿ ಬಂದೆ.